ನಮಸ್ಕಾರ. ಕೈಕೂಟ ಶ್ರೀನಿವಾಸ್ ಪ್ರಸಾದ್ ತೆನೆ ಹೊರತಾರ, ಕಮಲ ಹಿಡಿತಾರ? ಯಾವ ಪಕ್ಷಕ್ಕೆ ಹೋದ್ರೆ ಯಾರಿಗೆ ಲಾಭ, ಯಾರಿಗೆ ನಷ್ಟ? ಇದು ಈ ಕ್ಷಣದ ವಿಶೇಷ ಕವಲುದಾರಿ. ರಾಜಕಾರಣವೇ ಹಾಗೆ. ಇವತ್ತು ಈ ಪಕ್ಷದಲ್ಲಿದ್ದವರು ನಾಳೆ ಎಲ್ಲಿರ್ತಾರೋ ಅವ್ರಿಗೆ ಗೊತ್ತಿರಲ್ಲ. ಇವತ್ತು ಯಾರ ಪರವಾಗಿ ಮಾತಾಡಿರ್ತಾರೋ ನಾಳೆ ಅವರ ವಿರುದ್ಧವೇ ಮಾತಾಡ್ತಾರೆ. ಸದ್ಯದ ರಾಜ್ಯ ರಾಜಕೀಯದಲ್ಲಿ ಅಂಥದ್ದೇ ಒಬ್ಬ ವ್ಯಕ್ತಿ ಆಡಳಿತದಲ್ಲಿದ್ದರೂ ಆ ಪಕ್ಷಕ್ಕೆ ಗುಡ್ ಬೈ ಹೇಳಿ ಮುಂದೆ ಎಲ್ಲಿಗೆ ಹೋಗೋದು ಅಂತ ಯೋಚನೆ ಮಾಡ್ತಿದ್ದಾರೆ. ಕಾಂಗ್ರೆಸ್ಗೆ ಶ್ರೀನಿವಾಸ್ ಪ್ರಸಾದ್ ಗುಡ್ ಬೈ. ಯಾವ ಪಕ್ಷಕ್ಕೆ ವಾಲುತ್ತಾರೆ ಪ್ರಸಾದ್? ಶ್ರೀನಿವಾಸ್ ಪ್ರಸಾದ್ ಕೆಲವೇ ತಿಂಗಳ ಹಿಂದೆ ಕಂದಾಯ ಸಚಿವ, ಮೈಸೂರು ಭಾಗದ ಕಾಂಗ್ರೆಸ್ ನಾಯಕ, ದಲಿತ ಮುಖಂಡರಲ್ಲಿ ಮುಂಚೂಣಿಯಲ್ಲಿದ್ದವರು. ಆದರೆ ಇವತ್ತು ಮಾಜಿ ಸಚಿವ, 5 ಬಾರಿ ಸಂಸದರಾಗಿ, ಕೇಂದ್ರ ಸಚಿವರಾಗಿ, 2 ಬಾರಿ ಶಾಸಕರಾಗಿ, ಕಾಂಗ್ರೆಸ್ ಸರ್ಕಾರದಲ್ಲೂ ಕಂದಾಯ ಸಚಿವರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ತಮ್ಮ ಸಂಪುಟ ಪುನರಚನೆ ವೇಳೆ 14 ಜನ ಸಚಿವರನ್ನ ಸಂಪುಟದಿಂದ ಕೈಬಿಡುವ ವೇಳೆ ಶ್ರೀನಿವಾಸ್ ಪ್ರಸಾದ್ ಅವರನ್ನು ಕೈಬಿಟ್ಟು ಹೊಸಬರಿಗೆ ಅವಕಾಶ ಕಲ್ಪಿಸಿದರು. ಬಳಿಕ ಮುನಿಸಿಕೊಂಡಿದ್ದ ಶ್ರೀನಿವಾಸ್ ಪ್ರಸಾದ್ ಈಗ ತಮ್ಮ ಶಾಸಕ ಸ್ಥಾನಕ್ಕೆ ಗುಡ್ ಬೈ ಹೇಳಿ ಪ್ರಾಥಮಿಕ ಸದಸ್ಯತ್ವಕ್ಕೂ ರಾಜೀನಾಮೆ ನೀಡಿದ್ದಾರೆ. ರಾಜೀನಾಮೆ ಕೊಡುತ್ತಿದ್ದಂತೆ ಸಿಎಂ ವಿರುದ್ಧ ವಾಗ್ದಾಳಿ. ಸಂಪುಟದಿಂದ ಕೈಬಿಟ್ಟಾಗಿನಿಂದಲೂ ಸಿಎಂ ವಿರುದ್ಧ ವಾಗ್ದಾಳಿ ನಡೆಸ್ತಾ ಇದ್ದ ಶ್ರೀನಿವಾಸ್ ಪ್ರಸಾದ್ ರಾಜೀನಾಮೆ ನೀಡಿದ ನಂತರ ನೇರವಾಗಿಯೇ ಸಿದ್ದರಾಮಯ್ಯ ನಡವಳಿಕೆ ಬಗ್ಗೆ ವಾಗ್ದಾಳಿ ನಡೆಸಿದ್ದಾರೆ. ಅಲ್ಲದೆ ಕಾಂಗ್ರೆಸ್ನ ಹಿರಿಯ ನಾಯಕರಾದ ದಿಗ್ವಿಜಯ್ ಸಿಂಗ್, ಮಲ್ಲಿಕಾರ್ಜುನ ಖರ್ಗೆ, ಪರಮೇಶ್ವರ್, ಡಿಕೆ ಶಿವಕುಮಾರ್ ಹಾಗೂ ಜಾರ್ಜ್ ಅವರ ವಿರುದ್ಧವೂ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದಿಗ್ವಿಜಯ್ ಸಿಂಗ್, ಸಿದ್ದರಾಮಯ್ಯ, ಮಲ್ಲಿಕಾರ್ಜುನ ಖರ್ಗೆ, ಪರಮೇಶ್ವರ್, ಕೆಜೆ ಜಾರ್ಜ್, ಡಿಕೆ ಶಿವಕುಮಾರ್, ಇಷ್ಟು ಜನನೇ ಇವತ್ತು ಪುನರ್ಚನೆ ಮಾಡಕ್ ಕಾರಣ. ಈ ಗುಂಪು ಏನ್ ಮಾಡಿದೆ? ಇದನ್ನ ಇಟ್ಟು ಇನ್ನೇನಾದ್ರು ಮಾಡಕ್ ಸಾಧ್ಯನಾ ನೀವು? ಇವರೇ ಬರ್ತಾರೆ, ಇವರೇ ನಿಮ್ಮ ಮೇಲೆ ಹೈಕಮಾಂಡ್ ಏನೇನು ಕಪ್ಪು ಕಾಣಿಕೆಗಳು ಕೊಡಬೇಕೋ, ಮತ್ತೊಂದು ಮಗದೊಂದು ಎಲ್ಲ ಇವರೇ ಮಾಡೋರು. ಇನ್ನು 3ನೇವ್ರು ಬರಕ್ ಸಾಧ್ಯನೇ ಇಲ್ಲ. ಆ ರೀತಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾರೆ ಇವರು. ಶುರುವಾಯಿತು ರಾಜಕೀಯ ಲೆಕ್ಕಾಚಾರ. ಶ್ರೀನಿವಾಸ್ ಪ್ರಸಾದ್ ಕಾಂಗ್ರೆಸ್ಗೆ ಗುಡ್ ಬೈ ಹೇಳಿರೋದ್ರಿಂದ ಹಳೆ ಮೈಸೂರು ಭಾಗದಲ್ಲಿ ರಾಜಕೀಯ ಲೆಕ್ಕಾಚಾರಗಳ ಬಗ್ಗೆ ಈಗ ಚರ್ಚೆ ಆರಂಭವಾಗಿದೆ. ಕಾಂಗ್ರೆಸ್ಗೆ ಗುಡ್ ಬೈ ಹೇಳುವ ಮುಂಚೆಯೇ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ತಮ್ಮ ಪಕ್ಷಕ್ಕೆ ಸೇರಿಸಿಕೊಳ್ಳಬೇಕೆಂದು ತುದಿಗಾಲ ಮೇಲೆ ನಿಂತಿದ್ದಾರೆ. ಸ್ಪಷ್ಟವಾದ ನಿಲುವೇನು ಅನ್ನೋದನ್ನು ತೀರ್ಮಾನ ಮಾಡೋರಿದ್ದಾರೆ, ಅವ್ರು ಹಿರಿಯರಿದ್ದಾರೆ. 1-2 ಸರಿ ನಾವು ಸಂಪರ್ಕ ಮಾಡಿದ್ದೀವಿ, ಇಲ್ಲ ಅಂತಲ್ಲ. ಆದರೆ ಅಂತಿಮ ತೀರ್ಮಾನ ಶ್ರೀನಿವಾಸ್ ಪ್ರಸಾದ್ ಅವರು ತಗೋಬೇಕು. ಶ್ರೀನಿವಾಸ್ ಪ್ರಸಾದ್ಗೆ ಬಿಜೆಪಿ ಗಾಳ. ಕಮಲದ ತೆಕ್ಕೆಗೆ ಹೋದ್ರೆ ಯಾರಿಗೆ ಲಾಭ? ಹೇಳಿ ಕೇಳಿ ಶ್ರೀನಿವಾಸ್ ಪ್ರಸಾದ್ ಈ ಹಿಂದೆ ಬಿಜೆಪಿಯಲ್ಲಿ ಇದ್ದವರು. ಈಗ ಪ್ರತಿನಿಧಿಸುತ್ತಿರುವ ನಂಜನಗೂಡು ಕ್ಷೇತ್ರ ಲಿಂಗಾಯತರು ಮತ್ತು ದಲಿತರು ಹೆಚ್ಚಾಗಿರುವ ಕ್ಷೇತ್ರ. ಶ್ರೀನಿವಾಸ್ ಪ್ರಸಾದ್ ಬಿಜೆಪಿ ಕಡೆಗೆ ಹೆಜ್ಜೆ ಹಾಕಿದ್ರೆ ಮುಂದಿನ ಚುನಾವಣೆಯಲ್ಲಿ ಲಿಂಗಾಯತರು ಮತ್ತು ದಲಿತರ ಒಗ್ಗೂಡುವಿಕೆಯಿಂದ ಗೆಲುವು ಸರಾಗವಾಗಬಹುದು ಅಂತ ಅಂದಾಜಿಸಲಾಗುತ್ತಿದೆ. ಶ್ರೀನಿವಾಸ್ ಪ್ರಸಾದ್ ವಿರುದ್ಧ ಇದೇ ಆರೋಪ. ಆದರೆ ಮೈಸೂರು ಭಾಗದ ಬದವನಾಡು ಪ್ರಕರಣದಿಂದ ಸವರ್ಣೀಯರು ಹಾಗೂ ದಲಿತರ ನಡುವೆ ನಿರಂತರ ಸಂಘರ್ಷ ನಡೀತಾ ಇದ್ದು ಇಂದಿಗೂ ಮುಂದುವರೆದಿದೆ ಎಂಬ ಮಾತು ಚಾಲ್ತಿಯಲ್ಲಿದೆ. ಬದವನಾಡು ದಲಿತರ ಹತ್ಯೆ ಸಂದರ್ಭದಲ್ಲಿ ಶ್ರೀನಿವಾಸ್ ಪ್ರಸಾದ್ ಲಿಂಗಾಯತ ಸಮುದಾಯದ ವಿರುದ್ಧ ದಲಿತರನ್ನ ಎತ್ತಿ ಕಟ್ಟಿದ್ದರು ಎಂಬ ಆರೋಪ ಅವರ ಮೇಲಿದೆ. ಬಿಜೆಪಿಗೆ ಬಂದರೆ ಕಾಂಗ್ರೆಸ್ಗೆ ಹೊಡೆತ. ಹಳೆ ಮೈಸೂರು ಭಾಗದಲ್ಲಿ ದಲಿತ ಸಮುದಾಯದ ಬಲಗೈ ಪಂಗಡ ಹೆಚ್ಚಿನ ಸಂಖ್ಯೆಯಲ್ಲಿದೆ. ಒಂದು ವೇಳೆ ಶ್ರೀನಿವಾಸ್ ಪ್ರಸಾದ್ ಬಿಜೆಪಿಗೆ ಬಂದ್ರೆ ಕಾಂಗ್ರೆಸ್ ಜೊತೆಗಿರುವ ಹಳೆ ಮೈಸೂರು ಭಾಗದ ದಲಿತ ಬಲಗೈ ವರ್ಗದವರು ಬಿಜೆಪಿ ಪರ ವಾಲಿದ್ರೆ ಮೈಸೂರು, ಚಾಮರಾಜನಗರ, ಅವಳಿ ಜಿಲ್ಲೆಯ ಜೊತೆಗೆ ಮಂಡ್ಯ, ಹಾಸನ, ರಾಮನಗರ, ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು ಜಿಲ್ಲೆಗಳ ಮೇಲೂ ಇದರ ಪರಿಣಾಮವಾಗಲಿದ್ದು ಕಾಂಗ್ರೆಸ್ಗೆ ದೊಡ್ಡ ಮಟ್ಟದ ಹೊಡೆತ ಬೀಳುವ ಸಾಧ್ಯತೆ ಹೆಚ್ಚಿದೆ. ಶ್ರೀನಿವಾಸ್ ಪ್ರಸಾದ್ ಯಾವ ಪಕ್ಷಕ್ಕೆ ಹೋದ್ರೆ ರಾಜಕೀಯ ಲೆಕ್ಕಾಚಾರ ಏನಾಗುತ್ತೆ ಅನ್ನೋದು ಈಗಿರುವಂತ ಕುತೂಹಲ.
ಪ್ರಮುಖವಾಗಿ ಹಳೆ ಮೈಸೂರು ಭಾಗದಲ್ಲಿ ತಮ್ಮದೇ ಆದ ಪ್ರಭಾವ ಉಳಿಸ್ಕೊಂಡಿದ್ದಾರೆ. ಅಲ್ಲದೆ ಈಗಲೂ ಕೂಡ ಹಳೆ ಮೈಸೂರು ಭಾಗದಲ್ಲಿ ಸದ್ಯ ದಲಿತ ನಾಯಕರಲ್ಲಿ ಇವರದ್ದೇ ಪ್ರಭಾವ ಹೆಚ್ಚಾಗಿದೆ. ಇನ್ನು ಜೆಡಿಎಸ್ ರಾಜಕೀಯ ಲೆಕ್ಕಾಚಾರವೇ ಬೇರೆ ಇದೆ. ತೆನೆ ಹೊರುತ್ತಾರಾ ಶ್ರೀನಿವಾಸ್ ಪ್ರಸಾದ್? ಜೆಡಿಎಸ್ ಸೇರಿದ್ರೆ ಯಾರಿಗೆ ಲಾಭ? ಇನ್ನು ಜೆಡಿಎಸ್ ಕೂಡ ಶ್ರೀನಿವಾಸ್ ಪ್ರಸಾದ್ ಅವರನ್ನ ಸೆಳೆಯಲು ಪ್ರಯತ್ನ ನಡೆಸಿದೆ. ಮೈಸೂರು ಭಾಗದ ಜೆಡಿಎಸ್ ನಾಯಕರು ಈಗಾಗಲೇ ಶ್ರೀನಿವಾಸ್ ಪ್ರಸಾದ್ ಅವರನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ. ಅಲ್ಲದೆ ಪಕ್ಷದ ರಾಜ್ಯಾಧ್ಯಕ್ಷ ಕುಮಾರಸ್ವಾಮಿ ಕೂಡ ಅವರ ಜೊತೆಗೆ ದೂರವಾಣಿ ಮೂಲಕ ನಿರಂತರ ಸಂಪರ್ಕದಲ್ಲಿದ್ದಾರೆ. ಕುಮಾರಸ್ವಾಮಿ ಲೆಕ್ಕಾಚಾರವೇ ಬೇರೆ. ಕಾವೇರಿ ನದಿ ನೀರಿನ ಹೋರಾಟದಲ್ಲಿ ಹಳೆ ಮೈಸೂರು ಭಾಗದಲ್ಲಿ ತನ್ನ ಬಲವನ್ನ ವೃದ್ಧಿಸಿಕೊಂಡಿರುವ ಜೆಡಿಎಸ್ಗೆ ಪಕ್ಷದಲ್ಲಿ ಪ್ರಮುಖ ದಲಿತ ನಾಯಕರ ಕೊರತೆ ಇದೆ. ಹೀಗಾಗಿ ಶ್ರೀನಿವಾಸ್ ಪ್ರಸಾದ್ರನ್ನ ಪಕ್ಷಕ್ಕೆ ಸೇರಿಸಿಕೊಂಡರೆ ದಲಿತ ಸಮುದಾಯದ ಶಕ್ತಿ ಪಕ್ಷಕ್ಕೆ ಲಭಿಸುತ್ತದೆ ಎನ್ನುವ ಲೆಕ್ಕಾಚಾರ ಕುಮಾರಸ್ವಾಮಿಯದ್ದು. ಒಂದೇ ಏಟಿಗೆ ಎರಡು ಹಕ್ಕಿ. ಹಳೆ ಮೈಸೂರು ಭಾಗದಲ್ಲಿ ಶ್ರೀನಿವಾಸ್ ಪ್ರಸಾದ್ ಜೆಡಿಎಸ್ಗೆ ಬರುವುದರಿಂದ ಜೆಡಿಎಸ್ ಶಕ್ತಿ ಹೆಚ್ಚಾಗುವುದಕ್ಕಿಂತ ಕಾಂಗ್ರೆಸ್ನ ಸಂಖ್ಯೆಯಲ್ಲಿ ವ್ಯತ್ಯಾಸ ಮಾಡುವ ಸಾಧ್ಯತೆ ಹೆಚ್ಚು. ಕಾಂಗ್ರೆಸ್ ಪಾಲಾಗುವ ದಲಿತ ಮತಗಳು ವಿಭಜನೆಯಾದರೂ ಜೆಡಿಎಸ್ಗೆ ಲಾಭ ದಕ್ಕುವ ಸಾಧ್ಯತೆ ಇದೆ. ಹೀಗಾಗಿ ಶ್ರೀನಿವಾಸ್ ಪ್ರಸಾದ್ ಅವರನ್ನು ಪಕ್ಷಕ್ಕೆ ಸೇರಿಸಿಕೊಂಡ್ರೆ ರಾಜ್ಯದಲ್ಲಿ ದಲಿತ ಸಮುದಾಯದ ಸ್ವಲ್ಪವಾದರೂ ಮತ ಸೆಳೆಯಬಹುದೆಂಬ ಲೆಕ್ಕಾಚಾರ ಆ ಪಕ್ಷದ ನಾಯಕರದ್ದು. ರಾಜೀನಾಮೆ ಕೊಟ್ಟು ತಪ್ಪು ಮಾಡಿದರ? ಇನ್ನು ಶ್ರೀನಿವಾಸ್ ಪ್ರಸಾದ್ ರಾಜೀನಾಮೆ ನೀಡಲು ಕೊಟ್ಟಿರುವ ಕಾರಣ ಮತ್ತು ರಾಜೀನಾಮೆ ಕೊಟ್ಟಿರುವ ಸಂದರ್ಭ ಎರಡೂ ಸಮರ್ಪಕವಾಗಿಲ್ಲ ಎಂಬ ಅಭಿಪ್ರಾಯ ಕೇಳಿಬಂದಿದೆ. ಸಂಪುಟದಿಂದ ಕೈಬಿಟ್ಟ ತಕ್ಷಣವೇ ರಾಜೀನಾಮೆ ನೀಡಿ ಕಾಂಗ್ರೆಸ್ನಿಂದ ಹೊರಬಂದು ಹೋರಾಟ ಆರಂಭಿಸಿದ್ರೆ ಅನುಕಂಪ ಬರ್ತಾ ಇತ್ತು. ಅಲ್ಲದೆ ಮಂತ್ರಿ ಸ್ಥಾನ ಹೋಗಿದ್ದಕ್ಕೆ ರಾಜೀನಾಮೆ ಕೊಡುವುದು ಸೂಕ್ತ ಕಾರಣವಲ್ಲ ಎಂಬ ಅಭಿಪ್ರಾಯ ವ್ಯಕ್ತವಾಗಿರೋದ್ರಿಂದ ಯಾವ ಪಕ್ಷಕ್ಕೆ ಹೋದರೂ ದಲಿತ ಸಮುದಾಯ ಅವರ ಜೊತೆಗೆ ನಿಲ್ಲುವ ಸಾಧ್ಯತೆ ಕಡಿಮೆ ಅಂತ ಹೇಳಲಾಗ್ತಾ ಇದೆ. ರಾಜೀನಾಮೆ ಅಂಗೀಕಾರ ಅನುಮಾನ. ಶ್ರೀನಿವಾಸ್ ಪ್ರಸಾದ್ ರಾಜೀನಾಮೆಯನ್ನ ಕೊಟ್ಟಾಗಿದೆ. ಆದರೆ ಸ್ಪೀಕರ್ ಕೆಬಿ ಕೋಳಿವಾಡ್ ಅದನ್ನ ಇನ್ನೂ ಅಂಗೀಕರಿಸಿಲ್ಲ. ಅಂಗೀಕರಿಸುವುದೂ ಕೂಡ ಅನುಮಾನ ಎನ್ನಲಾಗ್ತಾ ಇದೆ. ಈ ಸಂದರ್ಭದಲ್ಲಿ ರಾಜೀನಾಮೆ ಅಂಗೀಕರಿಸಿದ್ರೆ ಉಪಚುನಾವಣೆ ನಡೆಸಬೇಕಾಗುತ್ತೆ. ಅಲ್ಲದೆ ಮತ್ತೆ 1 ವರ್ಷದಲ್ಲಿ ವಿಧಾನಸಭೆಗೆ ಚುನಾವಣೆ ನಡೆಯುವುದರಿಂದ ಶ್ರೀನಿವಾಸ್ ಪ್ರಸಾದ್ ರಾಜೀನಾಮೆಯನ್ನ ಯಥಾಸ್ಥಿತಿಯಲ್ಲಿ ಇಟ್ಟುಕೊಳ್ಳುವ ಸಾಧ್ಯತೆ ಹೆಚ್ಚಿದೆ. ಶಂಕರ್ ಪಾಗೋಜಿ, ಸುವರ್ಣ ನ್ಯೂಸ್, ಬೆಂಗಳೂರು. ಸಚಿವ ಸ್ಥಾನದಿಂದ ಕೈಬಿಡಲು ಆರೋಗ್ಯ ಸಮಸ್ಯೆಯೇ ಪ್ರಮುಖ ಕಾರಣವಾಗಿದ್ದದ್ದು ಉಪಚುನಾವಣೆ ಅಥವಾ ಸಾರ್ವತ್ರಿಕ ಚುನಾವಣೆವರೆಗೂ ರಾಜಕಾರಣದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ತಾರೆ ಅನ್ನೋದು ಕೂಡ ಮಹತ್ವದ್ದಾಗಿದೆ. ಹೀಗಾಗಿ ಶ್ರೀನಿವಾಸ್ ಪ್ರಸಾದ್ ಅವರ ರಾಜೀನಾಮೆ ಸಾಕಷ್ಟು ಚರ್ಚೆಯನ್ನು ಹುಟ್ಟುಹಾಕಿದೆ. ಒಟ್ಟಾರೆ ಶ್ರೀನಿವಾಸ್ ಪ್ರಸಾದ್ ಅವರ ಮುಂದಿನ ರಾಜಕೀಯ ನಡೆ ಯಾರಿಗೆ ಎಷ್ಟು ಲಾಭವಾಗುತ್ತೆ, ಯಾರಿಗೆ ನಷ್ಟ ಆಗುತ್ತೆ ಅನ್ನೋದು ಮುಂದಿನ ದಿನಗಳಲ್ಲೇ ಗೊತ್ತಾಗಲಿದೆ. ಇದು ಈ ಕ್ಷಣದ ವಿಶೇಷ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.